ನಮಸ್ತೆ ಸ್ನೇಹಿತರೆ, ಇದು ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ. ಸೊ ಈ ದಿನ ನಾವು ನವೋದಯದಲ್ಲಿ ಬರ್ತಕ್ಕಂಥ ದೊಡ್ಡ ಸಂಖ್ಯೆ ಹಾಗೂ ಚಿಕ್ಕ ಸಂಖ್ಯೆಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಬಿಗ್ಗೆಸ್ಟ್ ಹಾಗೂ ಸ್ಮಾಲೆಸ್ಟ್ ಸಂಖ್ಯೆಗಳ ಬಗ್ಗೆ. ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರದಲ್ಲಿ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಈ ದಿನ ನಾವು ನೋಡಬೇಕಾಗಿರ್ತಕ್ಕಂಥದ್ದು ದೊಡ್ಡ ಸಂಖ್ಯೆ ಮತ್ತು ಸಣ್ಣ ಸಂಖ್ಯೆಗಳು. ಆ ಸಂಖ್ಯೆಗಳನ್ನ ನಾವು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು. ಇವಾಗ ಕೆಲವೊಂದು ನಂಬರ್ಸ್ ಕೊಟ್ಟಿರ್ತಾರೆ, ಲೈಕ್ ಬೇರೆ ಬೇರೆ ಒಂದು 4ರಿಂದ 5 ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ. ಆ ಸಂಖ್ಯೆಗಳನ್ನ ನಾವು ಯಾವ ರೀತಿಯಾಗಿ ನೋಡಿ ಯಾವುದು ಮೊದಲು ಬರುತ್ತೆ, ನಂತರದಲ್ಲಿ ಯಾವುದು ಅಂತ ಅದೇ ರೀತಿ ಇಲ್ಲಿ ನೋಡಿ, ನೀವು ನೋಡ್ತಾ ಹೋದ್ರೆ ಎಕ್ಸಾಂಪಲ್ ಮೊದಲು ಸ್ಮಾಲೆಸ್ಟ್ ನಂಬರ್ ಮತ್ತು ಬಿಗ್ಗೆಸ್ಟ್ ನಂಬರ್ನ ನೀವು ನೋಡಬೇಕು. ನೋಡುವಾಗ ಒಂದು ಡಿಜಿಟ್ ಅಂದ್ರೆ ಒಂದು ಅಂಕಿಯ ಸ್ಮಾಲೆಸ್ಟ್ ನಂಬರ್, ಸಣ್ಣ ಸಂಖ್ಯೆ ಅಂದ್ರೆ 1. ಅದೇ ಒಂದು ಅಂಕಿಯ ಬಿಗ್ಗೆಸ್ಟ್ ನಂಬರ್ 1 ಡಿಜಿಟ್ ನಂಬರ್ ಅಂದ್ರೆ 9. ಸೊ 2 ಡಿಜಿಟ್ ಅಂದ್ರೆ ಒಂದು 0 ಆಡ್ ಆಗುತ್ತೆ. ಇದು 9 ಇದ್ದು 99 ಆಗುತ್ತೆ. ಅದೇ ರೀತಿ 3 ಡಿಜಿಟ್ದು ಅಂದ್ರೆ 3 ಅಂಕಿಯ ಸಂಖ್ಯೆ ಸ್ಮಾಲೆಸ್ಟ್ ಸಣ್ಣ ಸಂಖ್ಯೆ ಯಾವುದು ಅಂದ್ರೆ 99 ಆದ್ಮೇಲೆ 100 ಬರುತ್ತೆ. ಅದೇ ರೀತಿಯಾಗಿ ಬಿಗ್ಗೆಸ್ಟ್ ನಂಬರ್ ನೀವು ನೋಡೋದಾದ್ರೆ ಈ ರೀತಿಯಾಗಿ ಬರುತ್ತೆ. 4 ಡಿಜಿಟ್ ನೋಡಬೇಕು, ಅದೇ ರೀತಿಯಾಗಿರುತ್ತೆ. 10000, 9999. 5 ಡಿಜಿಟ್ದು ಸೇಮ್ 4 zeros ಬರುತ್ತೆ, 1 ಬರುತ್ತೆ. ಈಗ 6 ಡಿಜಿಟ್ ನಂಬರ್ ನೋಡೋದಾದ್ರೆ ಇದರಲ್ಲಿ ನೋಡಿ, 6 ಡಿಜಿಟ್ 1 ಬರುತ್ತೆ, ನಂತರದಲ್ಲಿ 5 zeros, 999999. ಸೊ 7 ಡಿಜಿಟ್ ನಂಬರ್ ನೋಡೋದಾದ್ರೆ 16 zeros. ಇದು 999999 ಅಂದ್ರೆ 7 ಟೈಮ್ಸ್ ನೀವು 9999 ಬರಿತಾ ಹೋಗ್ಬೇಕು. ಅದೇ ರೀತಿಯಾಗಿ 8 ಡಿಜಿಟ್ ನಂಬರ್ ನೋಡೋದಾದ್ರೆ 1000000 ಅಂದ್ರೆ 7 ಟೈಮ್ಸ್ zeros ಹಾಕ್ಬೇಕು. ಅವಾಗ ಅದು 8 ಡಿಜಿಟ್ದು ಸ್ಮಾಲೆಸ್ಟ್ ನಂಬರ್ ಆಗುತ್ತೆ. ಬಿಗ್ಗೆಸ್ಟ್ ನಂಬರ್ ನೋಡೋದಾದ್ರೆ 8 ಟೈಮ್ಸ್ ನೀವು 9999 ಹಾಕ್ತಾ ಹೋದ್ರೆ ನಿಮಗೆ ಬರ್ತಾ ಹೋಗುತ್ತೆ. 9 ಡಿಜಿಟ್ದು ಕೂಡ ಸೇಮ್ ಇರುತ್ತೆ, ಅಂದ್ರೆ 8 ಡಿಜಿಟ್ 9999 9 ಟೈಮ್ಸ್. 10 ಡಿಜಿಟ್ದು ಕೂಡ 9 zeros ಬರುತ್ತೆ, 9999 ಅನ್ನೋದು 10 ಟೈಮ್ಸ್ ನೀವು ಹಾಕ್ತಾ ಹೋಗ್ಬೇಕು. ಸೊ ನಾನು ಆವಾಗಲೇ ಹೇಳಿದಾಗೆ ಸಣ್ಣ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಅಂದ್ಬಿಟ್ಟು ನೋಡಿ. ಇವಾಗ ಡಿಜಿಟ್ಸ್ ಅಲ್ಲಿ ಕೊಟ್ಟಿದ್ದಾನೆ 2, 1, 6, 3. ಈ ಸಂಖ್ಯೆನ ಉಪಯೋಗ ಮಾಡಿಕೊಂಡು ಸಣ್ಣ ಸಂಖ್ಯೆನ ದೊಡ್ಡ ಸಂಖ್ಯೆನ ನೀವು ಫೈಂಡ್ ಔಟ್ ಮಾಡಬೇಕು. ನೋಡಿ, ಇದರಲ್ಲಿ ಸಣ್ಣ ಸಂಖ್ಯೆ ಅಂದ ತಕ್ಷಣನೇ ನೀವು ಥಿಂಕ್ ಮಾಡಬೇಕು. ಕೊಟ್ಟಿರೋ ಸಂಖ್ಯೆ 2163 ಅಂದ್ರೆ ಇದರ ಸಣ್ಣ ಸಂಖ್ಯೆ ಬಂದು 1236, ದೊಡ್ಡ ಸಂಖ್ಯೆ 6321. ಸೇಮ್ ಸೆಕೆಂಡ್ ಒನ್ ನೋಡ್ತಾ ಹೋಗಿ, ಸೇಮ್ ಅದೇ ರೀತಿ ಬರುತ್ತೆ. 2348, 8432. 0257 ನೋಡೋದಾದ್ರೆ 2057, 7520, 48317. ಇದ್ರದ್ದು ನೀವು ಬಿಗ್ಗೆಸ್ಟ್ ನಂಬರ್ ಸ್ಮಾಲೆಸ್ಟ್ ನಂಬರ್ 13478, 87431. ಸೊ ಈ ರೀತಿಯಾಗಿ ನೀವು ಮಾಡ್ತಾ ಹೋಗ್ಬೇಕು. ಬರಿತಾ ಹೋದ್ರೆ ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗಿ, ಇದೇ ರೀತಿಯಾಗಿ 45239 ಇದೆ. ಅದಕ್ಕೆ ಚಿಕ್ಕ ಸಂಖ್ಯೆ ನೀವು ನೋಡೋದಾದ್ರೆ 23459. ಸಣ್ಣ ಸಂಖ್ಯೆ ನೋಡ್ಬಿಟ್ಟು ಬರೀಬೇಕು. ದೊಡ್ಡ ಸಂಖ್ಯೆ ದೊಡ್ಡದು ಯಾವ ನಂಬರ್ ಇದೆ 95432. ಆ ರೀತಿಯಾಗಿ ಬರಿತಾ ಹೋಗ್ಬೇಕು. ಸೆಕೆಂಡ್ ಒನ್ ನೋಡಿ, ಸೊ ಇಲ್ಲಿ ಇರುತ್ತೆ 0 ಅಂದ್ರೆ ಸಣ್ಣ ನಂಬರ್ ಸರ್, ಯಾಕೆ ಬರೆಯಕ್ಕಾಗಲ್ಲ ಹಾಗೆ ಅಂತ ಕೇಳ್ಬೋದು. ಬಟ್ ಅದು ಯಾಕೆ ಬರೆಯಕ್ ಬರಲ್ಲ ಅಂದ್ರೆ ನೀವು ಥಿಂಕ್ ಮಾಡಬೇಕು. 0 ಮೊದಲೇ ಬಂದ್ರೆ ನಿಮಗೆ ಅದಕ್ಕೆ ಯಾವುದೇ ತರ ಬೆಲೆ ಇರಲ್ಲ. ಹಾಗಾಗಿ ಸಣ್ಣ ಸಂಖ್ಯೆ ಅಂದ್ರೆ 0 ಇದೆ, ಬಟ್ ಅದನ್ನ ಕನ್ಸಿಡರ್ ಮಾಡಬಾರದು. 2 ಇದೆ, 1 ಇದ್ರೆ 1 ಹಾಕ್ಬಿಟ್ಟು 0 ಹಾಕ್ಬೇಕು, 2 ಇದ್ರೆ 2 ಹಾಕ್ಬಿಟ್ಟು 0 ಹಾಕ್ಬೇಕು. ಇದೇ ರೀತಿಯಾಗಿ ಮಾಡ್ತಾ ಹೋಗ್ಬೇಕು. ಅಂದ್ರೆ ಇದು ಏನ್ ಬರುತ್ತೆ 20567, 76520. ಈ ರೀತಿಯಾಗಿ ನೀವು ಕಲಿತಾ ಹೋಗ್ಬೇಕು. ಕೆಳಗಡೆ ಕೊಟ್ಟಿರುವ 2 ನಂಬರ್ನ ನೀವು ಮಾಡಿ ಕಮೆಂಟ್ ಮಾಡಿ. ಸೊ ಅದೇ ರೀತಿಯಾಗಿ ಇದು ಸಿರಿ ಕೋಚಿಂಗ್ ಕ್ಲಾಸಸ್, ಕಿನ್ನಾಳ್ ರೋಡ್, ಕೊಪ್ಪಳ. ಥ್ಯಾಂಕ್ ಯು.